ವೆಲ್ಕಮ್ ಬ್ಯಾಕ್. ಸಚಿವ ಸ್ಥಾನಕ್ಕಾಗಿ ಎಂಎಲ್ಸಿಗಳ ಪತ್ರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರಿನಲ್ಲಿ ಗೃಹ ಸಚಿವ ಪರಮೇಶ್ವರ್ ಅವರು ಒಂದಿಷ್ಟು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಕಾಂಗ್ರೆಸ್ನಲ್ಲಿ ಎಂಎಲ್ಸಿಗಳು ಕೂಡ ಪತ್ರ ಬರೆದಿದ್ದಾರಲ್ಲ, ಇದಕ್ಕೆ ಸಂಬಂಧಪಟ್ಟಂತೆ ಈಗ ಬೆಂಗಳೂರಿನಲ್ಲಿ ಗೃಹ ಸಚಿವರಾಗಿರುವಂತ ಪರಮೇಶ್ವರ್ ಅವರು ಕೂಡ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಹೈಕಮಾಂಡ್ ನಾಯಕರಿಗೆ ಪತ್ರವನ್ನ ಬರೆದಿದ್ದಾರಂತೆ. ಸಾಮಾನ್ಯವಾಗಿ ಪರಮೇಶ್ವರ್ ಅವರ ಪ್ರತಿಕ್ರಿಯೆ ಹೀಗೆ ಇರುತ್ತೆ ನೋಡಿ. ಈಗಾಗಲೇ ಎಂಎಲ್ಸಿಗಳಿಗೂ ಕೂಡ ನಾವು ಕೊಟ್ಟಿದ್ದೀವಲ್ವಾ, ಎಲ್ಲ ಎಂಎಲ್ಸಿಗಳಿಗೆ ಸಚಿವ ಸ್ಥಾನವನ್ನ ನೀಡಿದ್ದಾರೆ. ಹಾಗೆ ಈಗ ಮತ್ತೆ ಹೆಚ್ಚಿನ ಸ್ಥಾನಕ್ಕಾಗಿ ಅವರು ಬೇಡಿಕೆಯನ್ನ ಇಟ್ಟಿದ್ದಾರೆ. ಈ ಬಗ್ಗೆ ಹೈಕಮಾಂಡ್ ನಾಯಕರು ನೋಡ್ಕೊಳ್ತಾರೆ. ಯಾಕಂದ್ರೆ ಹೈಕಮಾಂಡ್ ನಾಯಕರ ತೀರ್ಮಾನವೇ ಅಂತಿಮ. ಆ ನಿಟ್ಟಿನಲ್ಲಿ ಹೈಕಮಾಂಡ್ಗೆ ಎಲ್ಲವನ್ನ ನೋಡ್ಕೊಳ್ಳುತ್ತೆ ಅಂತ ಪರಮೇಶ್ವರ್ ಅವರು ಎಂಎಲ್ಸಿಗಳ ಪತ್ರಕ್ಕೆ ಸಂಬಂಧಪಟ್ಟಂತೆ ರಿಯಾಕ್ಷನ್ ಕೊಟ್ಟಿದ್ದಾರೆ. ಎಂಎಲ್ಎಗಳ ಜೊತೆಗೆ ಎಂಎಲ್ಸಿಗಳು ಸಹ ಸಚಿವ ಸ್ಥಾನ ಬೇಕು ಅಂತ ಪತ್ರವನ್ನು ಬರೆದಿರುವಂತದ್ದು. 5 ಸ್ಥಾನನಾರು ಎಂಎಲ್ಸಿಗಳಿಗೆ ಕೊಡಬೇಕು. ಕೊಟ್ಟಿದ್ದಾರಲ್ಲ, ಹಿಂದೆ ಎಲ್ಲ ಕೊಟ್ಟಿದ್ದಾರೆ. ಈಗಲೂ ಒಬ್ಬರು ಇರಲೇಬೇಕಲ್ಲ, ಸಭಾನಾಯಕರು ಒಬ್ರು ಇರಬೇಕು, ಕೊಟ್ಟಿದ್ದಾರೆ. ಹಿಂದೆ 2, 3, 4 ಹಂಗೆಲ್ಲ ಕೊಟ್ಟಿದ್ದಾರೆ. ಅದು ಹೈಕಮಾಂಡ್ನವರು ಚೀಫ್ ಮಿನಿಸ್ಟರ್ ಆದವರು ತೀರ್ಮಾನ ಮಾಡ್ತಾರೆ. ಎಂಎಲ್ಎಗಳ ಜೊತೆಗೆ ಇನ್ನು ಅಧಿಕಾರ ಹಂಚಿಕೆಯ ಬಗ್ಗೆ ರಾಜಣ್ಣ ಹೇಳಿಕೆಯ ವಿಚಾರ ಇದೆಯಲ್ಲ, ಇದಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರಿನಲ್ಲಿ ಗೃಹ ಸಚಿವರು ಕೂಡ ರಿಯಾಕ್ಷನ್ ಕೊಟ್ಟಿದ್ದಾರೆ. ಅಧಿಕಾರ ಹಂಚಿಕೆಯ ಬಗ್ಗೆ ಮಾಜಿ ಸಚಿವ ರಾಜಣ್ಣ ಅವರು ಒಂದಿಷ್ಟು ಮಾತನಾಡಿದ್ರು. ಅದಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರಿನಲ್ಲಿ ಗೃಹ ಸಚಿವ ಪರಮೇಶ್ವರ್ ಅವರು ಕೂಡ ಮಾತನಾಡಿದ್ರು. ರಾಜಣ್ಣ ಹೇಳಿದ್ರಲ್ಲಿ ಏನಾದರೂ ತಪ್ಪಿದೆಯಾ ಅಂತ ಪ್ರಶ್ನೆ ಮಾಡ್ತಾರೆ. ತಪ್ಪಿದ್ರೆ ಹೇಳಿ, ನಾವು ಅದನ್ನು ಸರಿ ಮಾಡೋಣ ಅಂತಿದ್ದಾರೆ ಪರಮೇಶ್ವರ್ ಅವರು. ಈ ವಿಚಾರ ಹಾದಿ ಬೀದಿಯಲ್ಲಿ ಚರ್ಚೆ ಮಾಡೋದಲ್ಲ, ಇವೆಲ್ಲವೂ ಕೂಡ ಇದು ಏನಿದ್ರು ಕೂಡ ಹೈಕಮಾಂಡ್ ಮಟ್ಟದಲ್ಲಿ ಚರ್ಚೆ ಆಗಬೇಕು. ಸುಮ್ಮನೆ ರೋಡಲ್ಲಿ ಮಾತನಾಡೋದಲ್ಲ. ಸಿಎಲ್ಪಿ ಸಭೆಯಲ್ಲಿ ಅಭಿಪ್ರಾಯವನ್ನ ಮಂಡಿಸಬೇಕಾಗುತ್ತೆ. ಬಳಿಕ ಸಾಧಕ ಬಾಧಕಗಳ ಬಗ್ಗೆ ಚರ್ಚೆಗಳಾಗುತ್ತೆ. ನನ್ನ ಹೆಸರು ಕೂಗಿದ ತಕ್ಷಣ ಏನೇನೂ ಆಗಲ್ಲ, ಎಲ್ಲ ಹೈಕಮಾಂಡು. ಹಾಗಂತದ್ದು ತಪ್ಪು ಅಂತಾನೂ ಕೂಡ ಹೇಳೋದಕ್ಕಾಗಲ್ಲ. ನಾನೊಬ್ಬ ಪಕ್ಷದ ಶಿಸ್ತಿನ ಸಿಪಾಯಿ ಅಂತ ಪರಮೇಶ್ವರ್ ಅವರು ಹೇಳ್ತಿದ್ದಾರೆ. ಈ ಅಧಿಕಾರ ಹಂಚಿಕೆ ಸಂಬಂಧಪಟ್ಟಂತೆ ನೋಡಿ, ಹೈಕಮಾಂಡ್ ಏನ್ ತೀರ್ಮಾನ ಮಾಡುತ್ತೆ ನಾವು ಅದಕ್ಕೆ ಬದ್ಧರಾಗಿರ್ತೀವಿ. ಇದು ಪರಮೇಶ್ವರ್ ಅವರು ರಾಜಣ್ಣ ಅವರು ಈ ಅಧಿಕಾರ ಹಂಚಿಕೆ ಬಗ್ಗೆ ಮಾತನಾಡಿದ್ರಲ್ಲ, ಅದಕ್ಕೆ ರಿಯಾಕ್ಷನ್ ಕೊಟ್ರು. ನಾನು ಸಿಎಂ ಆಗಬೇಕು ಅಂತ ಹೇಳಿದ್ರೆ ಅದಾಗುತ್ತಾ ಅಂತ ಕೇಳಿದ್ರು. ಮಾಧ್ಯಮದ ಮುಂದೆ ಹೇಳಿದ್ರೆ ಅದಾಗ್ಬಿಡುತ್ತಾ? ಸುಮ್ಮನೆ ಹೇಳಿಕೆ ಕೊಟ್ರೆ ಆಗುತ್ತಾ? ಅದು ಸಾರ್ವಜನಿಕವಾಗಿ ಚರ್ಚೆ ಆಗುತ್ತಷ್ಟೇ. ಈ ಹೇಳಿಕೆಗಳೆಲ್ಲ ಸಿಎಂ ಮತ್ತೊಂದು ಮಗದೊಂದು. ಸಿಎಂ ಸ್ಥಾನಕ್ಕಾಗಿ ಸಮರ್ಥ ಎಷ್ಟು ಬಾರಿ ಅಂತ ನಾನು ಹೇಳಲಿ? 8 ವರ್ಷ ಪಕ್ಷದ ಅಧ್ಯಕ್ಷನಾಗಿದ್ದೇನೆ, ಎಷ್ಟಲ ಅಂತ ನಾನು ಪ್ರೂವ್ ಮಾಡಲಿ? ಪರಮೇಶ್ವರ್ ಅವ್ರ ಮಾತು, ನಾನು ಸಮರ್ಥನಿಲ್ಲದೆ ಕೆಲಸವನ್ನ ಮಾಡಿದ್ದೀನಾ? 2 ಬಾರಿ ನಾನು ಪಕ್ಷವನ್ನ ಅಧಿಕಾರಕ್ಕೆ ತಂದಿದ್ದೇನೆ. ಇನ್ನು ಸಾಮರ್ಥ್ಯ ಇಲ್ಲದೆ ನನ್ನನ್ನು DCM ಮಾಡಿದ್ರೆ ಇದು ಕೂಡ ಪ್ರಶ್ನೆ. ನನ್ನ ಸಾಮರ್ಥ್ಯದ ಬಗ್ಗೆ ಯಾರು ಕೂಡ ಪ್ರಶ್ನೆ ಮಾಡುವಂತಿಲ್ಲ. ಈ ಹೇಳಿಕೆನ ಬಹಳ ಸೂಕ್ಷ್ಮವಾಗಿ ಗಮನಿಸಬೇಕು ನಾವು. ಬೆಂಗಳೂರಿನಲ್ಲಿ ಗೃಹ ಸಚಿವರು ಹೇಳಿರೋದಿದು. ಈ ಅಧಿಕಾರ ಹಂಚಿಕೆ, ಸಿಎಂ ಆಗೋದು, ದಲಿತ ಸಿಎಂ ಬದಲಾವಣೆಗೆ ಸಂಬಂಧಪಟ್ಟಂತೆನೆ ಬಹಳ ನೇರವಾಗಿ ಗೃಹ ಸಚಿವರು ಮಾತನಾಡಿದ್ರು. ಇಷ್ಟು ದಿನ ಕಾಂಗ್ರೆಸ್ ಅಲ್ಲ, ತಪ್ಪಿದ್ರೆ ಅದಕ್ಕೆ ಸರಿ ಮಾಡ್ಬೋದು. ನಾನು ಪದೇ ಹೇಳ್ತೀನಿ, ಒಂದು ಇದರ ಬಗ್ಗೆ ಸಾರ್ವಜನಿಕವಾಗಿ ಹಾದಿ ಬೀದಿನಲ್ಲಿ ಚರ್ಚೆ ಮಾಡುವಂಥದ್ದಲ್ಲ. ಇದನ್ನು ನಾವು ಒಬ್ಬ ರಾಜ್ಯದ ಮುಖ್ಯಮಂತ್ರಿಗಳ ಬಗ್ಗೆ, ಆಯ್ಕೆ ಬಗ್ಗೆ ಆಗಲಿ, ಮುಖ್ಯಮಂತ್ರಿಗಳನ್ನು ಬದಲಾಯಿಸೋದರ ಬಗ್ಗೆ ಆಗಲಿ, ಅದು ಹೈಕಮಾಂಡ್ನಲ್ಲಿ ಒಂದು ಕ್ಲೋಸ್ ಡೋರ್ನಲ್ಲಿ ಆಗಬೇಕಾದಂಥದ್ದು. ಮತ್ತು ಹೆಚ್ಚಂದರೆ CLPನಲ್ಲೇ ತೀರ್ಮಾನ, ಅಭಿಪ್ರಾಯಗಳು ಆಗಬೇಕಾಗುತ್ತೆ. ಅದಾದಮೇಲೆ ಹೈಕಮಾಂಡ್ನವರು ಇದೆಲ್ಲ ಸಾಧಕ ಬಾಧಕಗಳನ್ನು ನೋಡಿ ಅವರು ಅಂತಿಮವಾಗಿ ತೀರ್ಮಾನ ಮಾಡ್ತಾರೆ. ಇದು ನಮ್ಮಲ್ಲಿರೋ ಪ್ರೊಸೀಜರ್. ಅನೇಕ ಸಂದರ್ಭದಲ್ಲಿ ಹೇಳಿದ್ದೀನಿ ನಾನು, ಈಗಲೂ ಅಷ್ಟೇ. ನಾವು ಹೋಗಿ ಈಗ ನಾನು ನಿಮ್ಮ ಮುಂದೆ ಹೇಳಿಕೆ ಕೊಡ್ತೀನಿ, ಹೌದು ನಾನು ಮುಖ್ಯಮಂತ್ರಿ ಆಗಬೇಕು ಅಂದಾಕ್ಷಣ ಆಗುತ್ತಾ? ಅದು ಸಾರ್ವಜನಿಕವಾಗಿ ಚರ್ಚೆ ಆಗ್ಬೋದು ಅಷ್ಟೇ. ಆದರೆ ಅದಕ್ಕೆ ಸನ್ನಿವೇಶಗಳು, ಅದಕ್ಕೆ ಬೇಕಾದಂಥ ಅದನ್ನು ಚರ್ಚೆ ಮಾಡೋದು ಹೈಕಮಾಂಡ್ನವರು. ಸಾಮರ್ಥ್ಯ ಎಷ್ಟು ಸರಿ ಪ್ರೂವ್ ಮಾಡ್ಬೇಕ್ರಿ? ನಾನು ಪ್ರದೇಶ್ ಕಾಂಗ್ರೆಸ್ ಸಮಿತಿ 8 ವರ್ಷ ಕೆಲಸ ಮಾಡಿದ್ದೀನಪ್ಪ. ಸಾಮರ್ಥ್ಯ ಇಲ್ಲದೆ ಕೆಲಸ ಮಾಡಿದ್ನಾ? 2 ಸಾರಿ ಪಕ್ಷಕ್ಕೆ ಅಧಿಕಾರಕ್ಕೆ ತಂದಿದ್ದೀನಿ. ಸಾಮರ್ಥ್ಯ ಇಲ್ಲದೆ ಅದು ಕೆಲಸ ಆಗುತ್ತಾ?
ಮತ್ತು ರಾಜ್ಯದ ಉಪಮುಖ್ಯಮಂತ್ರಿಯಾಗಿ ಕೆಲಸ ಮಾಡಿದ್ದೀನಿ. ಸಾಮರ್ಥ್ಯ ಇಲ್ಲದೆ ಉಪಮುಖ್ಯಮಂತ್ರಿ ಮಾಡೋಕ್ಕಾಗುತ್ತಾ? ಸೊ ಸಾಮರ್ಥ್ಯ ಬಗ್ಗೆ ನನ್ನ ವಿಷಯದಲ್ಲಿ ಯಾರು ಕೂಡ ಪ್ರಶ್ನೆ ಮಾಡುವಂಥದ್ದಿಲ್ಲ. ಇನ್ನು ನಾನು ದೆಹಲಿಗೆ ಹೋಗ್ತೇನೆ, ನಾನು ದೆಹಲಿಗೆ ಹೋಗೋದೇನಾದ್ರೂ ಹೊಸದಾ ಅಂತ ಪರಮೇಶ್ವರ್ ಅವರು ಕೇಳ್ತಿದ್ದಾರೆ. ನೋಡಿ, ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡೋದಕ್ಕೆ ನಾನು ದೆಹಲಿಗೆ ಹೋಗ್ತೇನೆ, ಇದು ಪರಮೇಶ್ವರ್ ಅವರ ಮಾತು. ನಾನು ದೆಹಲಿಗೆ ಹೋಗೋದು ಇದೇನೋ ಹೊಸದಾ, ಮೊದಲು ಕೂಡ ಹೋಗಿದ್ದೀನಿ. ನಾನು ಯಾರ ಅನುಮತಿಯನ್ನ ಕೂಡ ತೆಗೆದುಕೊಳ್ಳಲ್ಲ. ನಾನು ಹಲವು ಶಿಕ್ಷಣ ಸಂಸ್ಥೆಗಳನ್ನು ನಡೆಸ್ತಿದ್ದೇನೆ, ಅವರದೇ ಆದಂತಹ ಅನೇಕ ಶಿಕ್ಷಣ ಸಂಸ್ಥೆಗಳಿದೆ. ಆ ವಿಚಾರವಾಗಿ ದೆಹಲಿಗೆ ಹೋಗ್ತೀನಿ ಅಂತ ಪರಮೇಶ್ವರ್ ಅವರು ಹೇಳ್ತಿದ್ದಾರೆ. ವರಿಷ್ಠರನ್ನ ಭೇಟಿ ಮಾಡಲು ಹೋಗ್ತೇನೆ, ಜೊತೆಯಲ್ಲಿ ರಾಹುಲ್ ಇರ್ಬೋದು, ಸೋನಿಯಾ ಗಾಂಧಿ ಅವರು, ಇವರನ್ನು ಕೂಡ ಭೇಟಿ ಆಗ್ತೇನೆ ಹೋದಂತ ಸಂದರ್ಭದಲ್ಲಿ. ಖರ್ಗೆ ಅವರು ಬೆಂಗಳೂರಿನಲ್ಲಿ ಇರ್ತಾರೆ, ಅವ್ರನ್ನ ಕೂಡ ಭೇಟಿ ಮಾಡ್ತೇನೆ. ಇದು ಪರಮೇಶ್ವರ್ ಅವರ ಮಾತು. ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡ್ತೀನಿ, ನನ್ನ ಶಿಕ್ಷಣ ಸಂಸ್ಥೆ ಇದೆ, ಯಾರನ್ನು ಕೇಳಿ ಹೋಗ್ಬೇಕಾ ಅಂತ ಕೇಳಿರೋದಿದು. ನೋಡ್ಬೇಕು ಅಂತ ಅಲ್ಲ, ನಾನು ಡೆಲ್ಲಿಗೆ ಹೋಗ್ತೀನಿ, ಯಾಕೆ ಹೋಗ್ಬಾರ್ದು? ನಾನು ಡೆಲ್ಲಿಗೇನು ಹೊಸ್ತಾ? ನನಗೆ ಯಾವಾಗ ಬೇಕೋ ಅವಾಗ ಹೋಗ್ತೀನಿ. ನಾನೇನು ಯಾರ್ದು ಪರ್ಮಿಷನ್ ತಗೊಂಡೇನು ಹೋಗೋದಿಲ್ಲ. ನನಗೆ ಕೆಲಸ ಇದ್ದರೆ ಹೋಗ್ತೀನಿ. ನಾನು ಶಿಕ್ಷಣ ಸಂಸ್ಥೆಗಳನ್ನು ನಡೆಸ್ತಾ ಇದ್ದೀನಿ, ಆಯಿತಾ. ಅನೇಕ ಕೆಲಸ ಕಾರ್ಯಗಳು ಇವಾಗ ಇರ್ತಾವೆ. UGCಲಿ ಇರುತ್ತೆ, NMC